ಬಿಸಿಲ ಬೇಗೆಯಿಂದಾಗಿ ಮಲೆನಾಡಿನಲ್ಲೂ ವನ್ಯಜೀವಿಗಳಿಗೆ ನೀರಿನ ಅಭಾವ ಎದುರಾಗಿದ್ದು ಕಾಡು ಪ್ರಾಣಿ ಮತ್ತು ಪಕ್ಷಿಗಳ ದಾಹ ತಣಿಸಲು ಅರಣ್ಯ ಇಲಾಖೆ ಮುಂದಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ ವನ್ಯಜೀವಿಗಳಿಗಾಗಿ ಕೃತಕ ನೀರಿನ ತೊಟ್ಟಿಗಳನ್ನು ನಿರ್ಮಿಸಿ 3 ದಿನಕ್ಕೊಮ್ಮೆ ನೀರನ್ನು ಪೂರೈಸಲಾಗುತ್ತಿದೆ. ಪಕ್ಷಿಗಳಿಗಾಗಿ ನೀರಿನ ಬಾಟಲ್ಗಳನ್ನು ಮರಗಳಿಗೆ ಕಟ್ಟಲಾಗುತ್ತಿದೆ. ಜಿಲ್ಲೆಯ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ, ಶರಾವತಿ ಮೀಸಲು ಅರಣ್ಯ, ಬೇಡ್ತಿ ಶಾಲ್ಮಲಾ ರಕ್ಷಿತ ಅರಣ್ಯ ವ್ಯಾಪ್ತಿಯಲ್ಲಿ 106 ನೀರಿನ ಮೂಲಗಳನ್ನು ಕೃತಕವಾಗಿ ಸೃಷ್ಟಿ ಮಾಡಲಾಗಿದೆ. ಶಿರಸಿ ತಾಲೂಕಿನ ಹುಲೇಕಲ್, ಮಂಚಿಕೇರಿ ಅರಣ್ಯ ವಿಭಾಗದಲ್ಲಿ ಪ್ರಾಣಿ ಪಕ್ಷಿಗಳು ಕುಡಿಯುವ ನೀರಿಗಾಗಿ ನಾಡಿನತ್ತ ಬರುತ್ತಿವೆ. ಇದರಿಂದ ಉಂಟಾಗಬಹುದಾದ ಮಾನವ ವನ್ಯಜೀವಿ ಸಂಘರ್ಷ ತಡೆಯಲು ಕೃತಕ ನೀರಿನ ವ್ಯವಸ್ಥೆ ಮಾಡಲಾಗುತ್ತಿದೆ. ಈ ಕುರಿತು ದೂರದರ್ಶನದೊಂದಿಗೆ ಮಂಚಿಕೇರಿ ವಲಯ ಅರಣ್ಯಾಧಿಕಾರಿ ಬಸವರಾಜ ಬೋಚಳ್ಳಿ, ಮಂಚಿಕೇರಿ ವಲಯದ ಅರಣ್ಯ ಪ್ರದೇಶದಲ್ಲಿನ ಕುಂದರಗಿ, ಜಕ್ಕೋಳಿ ಮತ್ತು ಬಿಳಕಿ ಶಾಖೆಗಳಲ್ಲಿ ನೀರಿನ ಸಮಸ್ಯೆಯಿಂದ ಈ ಭಾಗದ 29 ಕಡೆ ನೀರು ಸಂಗ್ರಹಿಸಲು ಸಿಮೆಂಟ್ ರಿಂಗ್ಗಳನ್ನು ಅಳವಡಿಸಲಾಗಿದ್ದು 3 ದಿನಕ್ಕೊಮ್ಮೆ ನೀರು ತುಂಬಿಸಲಾಗುತ್ತಿದೆ. ಇದರಿಂದ ವನ್ಯಜೀವಿಗಳಿಗೆ ಕಾಡಿನಲ್ಲೇ ಕುಡಿಯಲು ನೀರು ಲಭ್ಯವಾಗಲಿದ್ದು ಗ್ರಾಮಗಳತ್ತ ಬರುವುದನ್ನು ತಪ್ಪಿಸಿ ಮಾನವ ವನ್ಯಜೀವಿ ಸಂಘರ್ಷ ತಡೆಯಲಾಗುತ್ತಿದೆ ಎಂದು ಮಾಹಿತಿ. ನಾವು ಈಗ ರಿಂಗ್ ಹಾಕಿದ್ದೀವಿ. ಈ 3 ಶಾಖೆಗಳಲ್ಲಿ ಮಾತ್ರ ನಮಗೆ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಆಗೋದ್ರಿಂದ ಒಟ್ಟು 29 ಸ್ಥಳಗಳಲ್ಲಿ ರಿಂಗ್ಗಳನ್ನು ಹಾಕಿ ಪ್ರತಿ 3 ದಿನಕ್ಕೊಮ್ಮೆ ನೀರನ್ನು ಹಾಕ್ತಾ ಇದ್ದೀವಿ. ಕುಂದರಗಿ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ವೀರಪ್ಪ ಪಟಗಾರ್, ಕುಂದರಗಿ ವಲಯದ ಹೆಮ್ಮಡಿ ಮತ್ತು ಭರಣಿ ವ್ಯಾಪ್ತಿಯಲ್ಲಿ ಚುಕ್ಕೆ ಜಿಂಕೆಗಳು, ಬಾರ್ಕಿಂಗ್ ಡೀರ್ ಹಾಗೂ ಮೌಸ್ ಡೀರ್ಗಳಂತಹ ವನ್ಯಪ್ರಾಣಿಗಳು ಹೆಚ್ಚಾಗಿವೆ. ಇವು ಬೇಸಿಗೆಯಲ್ಲಿ ನೀರನ್ನರಸಿ ಗ್ರಾಮಗಳತ್ತ ಬಂದು ಬೆಳೆ ಹಾನಿಗೆ ಕಾರಣವಾಗುತ್ತಿತ್ತು. ಕಾಡು ಪ್ರಾಣಿಗಳು ನಾಡಿಗೆ ಬರುವುದನ್ನು ತಡೆಯುವುದು ಮತ್ತು ಅವುಗಳ ರಕ್ಷಣೆಗಾಗಿ ಗ್ರಾಮ ಅರಣ್ಯ ಸಮಿತಿಯ ಸಹಯೋಗದಲ್ಲಿ 10 ಕಡೆ ನೀರಿನ ತೊಟ್ಟಿಗಳನ್ನು ನಿರ್ಮಿಸಲಾಗಿದೆ. ನೀರಿನ ಹಾಹಾಕಾರ ಇದೆ, ಅದನ್ನ ನೀಗಿಸುವ ಸಲುವಾಗಿ ನಾವು ಗ್ರಾಮಾರಣ್ಯ ಸಮಿತಿ ಮತ್ತು ಅರಣ್ಯ ಇಲಾಖೆಯ ಸಂಯೋಜನೆಯೊಂದಿಗೆ ಇದನ್ನ ಮಾಡಿದ್ವಿ. ಜಕ್ಕೊಳ್ಳಿ ಶಾಖೆಯಲ್ಲಿ ಉಪ ವಲಯ ಅರಣ್ಯಾಧಿಕಾರಿ ಜಗದೀಶ್ ತಾನಾಜಿ ಪಾಲಕನವರ್, ಜಕ್ಕೊಳ್ಳಿ ಮತ್ತು ಉಚಗೇರಿ ಗ್ರಾಮಗಳಲ್ಲಿ 2 ಅರಣ್ಯ ಸಮಿತಿಗಳಿದ್ದು ಜಕ್ಕೊಳ್ಳಿ ಗ್ರಾಮ ಅರಣ್ಯ ಸಮಿತಿಯಿಂದ ಗ್ರಾಮ ಅರಣ್ಯ ಅಭಿವೃದ್ಧಿ ನಿಧಿ ಬಳಸಿ ಅರಣ್ಯ ಪ್ರದೇಶದಲ್ಲಿ 10 ನೀರಿನ ತೊಟ್ಟಿಗಳ ನಿರ್ಮಾಣ ಮಾಡಲಾಗಿದ್ದು ಪ್ರತಿ 3 ದಿನಗಳಿಗೊಮ್ಮೆ ನೀರು ತುಂಬಿಸಲಾಗುತ್ತಿದೆ. ಇದರಿಂದ ಬೇಸಿಗೆಯಲ್ಲಿ ಕಾಡು ಪ್ರಾಣಿಗಳಿಗೆ ಕುಡಿಯಲು ನೀರಿನ ಸಮಸ್ಯೆ ಉಂಟಾಗದಂತೆ ನೋಡಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಅರಣ್ಯ ರಕ್ಷಣೆಯಲ್ಲಿ ಅರಣ್ಯ ರಕ್ಷಣೆ ಕಾರ್ಯದಲ್ಲಿಯೂ ಸಹಿತ ಈ ಸಿಸಿ ಕ್ಯಾಮೆರಾಗಳು ನಮಗೆ ನೆರವಾಗುತ್ತಾ ಬಂದಿವೆ.